ರಾಮ. ಶ್ರೀರಾಮಚಂದ್ರ ತನ್ನ ತಂದೆ ಮಾತಿಗೆ ಬೆಲೆ ಕೊಟ್ಟು ವನವಾಸಕ್ಕೆ ಹೋದ ಅಂತ ಎಲ್ರೂ ಹೆಮ್ಮೆಯಿಂದ ಹೇಳ್ತಾರೆ ಕಣೋ. ಎಲ್ರೂ ರಾಮನ ಹೊಗಳ್ತಿರ್ಬೇಕಾದ್ರೆ ದಶರಥ ಎಷ್ಟು ಹೆಮ್ಮೆ ಪಟ್ನೋ. ಆ ರಾಮ ಎಷ್ಟು ದೊಡ್ಡವನು ಅಂತ ಗೊತ್ತಿಲ್ಲ, ಆದ್ರೆ ನನ್ ಮಗ ತನ್ನ ತಂದೆ ಕೊಟ್ಟಿರೋ ಮಾತಿಗೋಸ್ಕರ ಹಸೆಮಣೆಯಲ್ಲಿ ಕೂತ್ಕೊಂಡು ತನ್ನ ಜೀವನನೇ ತಂದೆಗೋಸ್ಕರ ಮುಡುಪಾಗಿಟ್ಟ. ವಾಹ್, ನೀನ್ ನನ್ನ ದೃಷ್ಟಿಲಿ ರಾಮನ್ಗಿಂತ ತುಂಬಾ ದೊಡ್ಡವನ್ ಕಣೋ. ಅನಿರೋಧ್, ತುಂಬಾ ಸಂತೋಷ ಆಗ್ತಿದೆ ಕಣೋ. ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳ ಪುಣ್ಯಕ್ಕೆ ಒಳ್ಳೆ ಗಂಡ ಸಿಗ್ತಾರೆ. ಅಂಥದ್ರಲ್ಲಿ ನನ್ನ ಮಗಳು ಪ್ರೀತಿ ಮಾಡಿರೋದು, ಆಸೆ ಪಟ್ಟಿರೋದು ನಮ್ಮ ಅಣ್ಣನ ಮಗನ. ಈಗ ಅವನೇ ನಂಗೆ ಅಳಿಯ ಆಗ್ತಿದ್ದಾನೆ. ಅಮ್ಮ ಪುಣ್ಯ, ದೃಷ್ಟಿ ತೆಗಿಯಮ್ಮ. ಯಜಮಾನ್ರೆ, ಮದುಮಗನನ್ನ ಬೇಗ ಕರ್ಕೊಂಡ್ ಬನ್ನಿ. ಅರೆ 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 ನಿಂತ್ಕೊಳ್ರೋ. ಯಾಕ್ರೋ, ನನ್ ಮಗನ್ನ ಎತ್ತಕ್ಕಾಗಲ್ವಾ? ಸರಿರಿ, ವರ್ಮ ಎತ್ತಾನೆ.